ನಿರುತಂ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತೀರ್ಪರಾಜೇಶ್ವರ ಉರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾದ ಈ ಧೃತರಾಷ್ಟ್ರ ಕುಮಾರಗೆ ಅದಾರು ಸಾಟಿ ಅಖಂಡ ಸಾಮ್ರಾಜ್ಯ ಭುಜಬಲ ಪರಾಕ್ರಮಶಾಲಿಯಾಗಿ ಶಕ್ತಿ ಸಾಮಂತ ಧೀಮಂತರಾಜರಿಂದ ಓಲೈಸಿಕೊಂಡು ರಾರಾಜಿಸುತ್ತಿರುವ ಈ ಕುರುಸಾರ್ವಭೌಮನು ಆ ಪಾಮರರಾದ ಪಾಂಡವರ ಎದುರಿನಲ್ಲಿ ವೈಭವದಿ ಮೆರೆವೆ ನಾ ವೈಭವದಿ ಮೆರೆವೆ ವೈಭವದಿ ಮೆರೆವೆ ನಾ ವೈಭವದಿ ಮೆರೆವೆ ಕಮಲ್ಲರಳು ಘೋರ ದೂರಿತವ ಸಾಧಿಸಿ ಮೆರೆಯುವ ಚೂರರು ಅವೋ ಮಲ್ಲರಳು ಘೋರ ದೂರಿತವ ಸಾಧಿಸಿ ಮೆರೆಯುವ ಶೂರರು ಸಾರಿ ಸಾರಿ ಮಿತಿ ಮೀರಿ ಮೀರಿ ಸಮರಗಳ ದುರಿಪ ಶೂರವು ಸಾರಿ ಸಾರಿ ಮಿತಿ ಮೀರಿ ಮೀರಿ ಸಮರಗಳ ದುರಿಪ ಶೂರವು ವೈಭವದಿ ಮೆರೆವೆ ಆ ವೈಭವದಿ ಮೆರೆವೆ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶಾಸನ ಸೈಂಧವ ಭೀಷ್ಮ ದ್ರೋಣ ಮಹಾರಥಿ ಕರ್ಣ ಶಕುನಿ ದುಶಾಸನ ಸೈಂಧವ ಸಹಿತ ಯನಾಳುವ ವೈಭವದಿ ಧರಣಿಯ ನಾಳುವ ವೈಭವದಿ ಮೆರೆಯುವೆ ಸಿರಿಯಲ್ಲಿ ಸುರಪನ ಮೀರಿದೆ ಮೆರೆಯುವೆ ಸಿರಿಯಲ್ಲಿ ಸುರಪನ ಮೀರಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನಮುಗ ಬಲವನ್ನು ಮೀರಿ ಹಠ ಮಾಡಿ ಸಾರಿ ಭುಜ ಬಲ ಪರಕ್ರಮ ತೋರಿ ಘನಮುಗ ಬಲವನ್ನು ಮೀರಿ ಹಠ ಮಾಡಿ ತುರದಳು ರಿಪುಗಳ ಶಿರಗಳ ತೊರೆಯುವೆ ತುರದಳು ರಿಪುಗಳ ಶಿರಗಳ ತೊರೆಯುವೆ ರಿಪುಗಳ ಶಿರಗಳ ತೊರೆಯುವೆ ತುರದಳು ರಿಪುಗಳ ಶಿರಗಳ ತೊರೆ ವೈಭವದಿ ಮೆರೆವೆ ಆ ವೈಭವದಿ ಮೆರೆವೆ ಆ ವೈಭವದಿ ಮೆರೆವೆ ಪಿತಾಮಹರೇ ಗುರು ದ್ರೋಣಾಚಾರ್ಯರೇ ಸಭಿಕರೇ ಸೃಷ್ಟಿಯಲ್ಲಿ ಅತಿ ಶ್ರೇಷ್ಠ ನಗರವೆಂದು ದಶ ದಿಕ್ಕುಗಳಲ್ಲಿಯೂ ಸಾರುತ್ತಿರುವ ಈ ಪವಿತ್ರ ಭೂಮಿಯ ಸ್ವತಂತ್ರಾಧಿಕಾರವನ್ನು ಆ ಪಾಂಡವರಿಂದ ಗಳಿಸಿ ಅದೆಷ್ಟು ವರ್ಷಗಳಾದವು. ಆದರೂ ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೊಡಲು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಿರಂತೆ. ನೋಡಿದಿರ ಅರಣ್ಯವಾಸಿಗಳ ಅಟ್ಟಹಾಸ ಅದೆಷ್ಟರ ಮಟ್ಟಿಗಿದೆ ಎಂಬುದನ್ನು. ಸುಯೋಧನ, ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧ ಸಿದ್ಧವಲ್ಲವೇ? ಏನು ಯುದ್ಧವೇ ಯುದ್ಧ? ನಾನದಕ್ಕೆ ಸಿದ್ಧ, ದೀಕ್ಷಾಬದ್ಧ. ತಾತ, ನನ್ನ ಬಳಿ ಅನ್ನೊಂದು ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿದಕ್ಕೆ ಸಿಕ್ಕವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಹೆಚ್ಚು ಮುಜಾಗಿ ಹೋಗುವರು. ಆ ಮಾತು ಆಗಿರಲಿ ಸಹೋದರ ದುಶ್ಯಾಸನ. ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು. ಇದೇನು ಹೀಗೆ ಹೇಳುತ್ತಿರುವೆ?
ದಿಟ್ಟ ಶತ್ರುಗಳ ದಿಟ್ಟಡಗಿಸಬಲ್ಲ ನಾನು ಮತ್ತೆ ಹಂಗರಾಜ ವೀರಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೆ ಏಕೆ ಅದರ ಚಿಂತೆ? ಅದು ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವರು. ಏನು ಮುರಾರಿ ಬರುತ್ತಿರುವರೆ? ಬರಲಿ, ಬಹಳ ಸಂತೋಷ. ಯಾರು ಪುರುಷೋತ್ತಮ? ಅವನಾರಿಗೆ ಪುರುಷೋತ್ತಮ. ಬಂದವನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಡುಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದವನು ಪುರುಷೋತ್ತಮನೇ. ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ರಾಯಭಾರಿಯಾಗಿ ಬರುತ್ತಿರೋನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ನಾನು ನಿನ್ನಿಂದ ಕೇಳಿಕೊಳ್ಳಬೇಕು. ಸಾಕು, ಬಾಯಿ ಮುಚ್ಚು. ದುರ್ಯೋಧನ ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯ ಓದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋದಿನವೋ ಯೋಚಿಸಿ ನೋಡು. ವೀರರಿಂದ ಪರಿವೃತ್ತನಾದ ನನಗೆ ನಿನ್ನ ನೀತಿ ಪಾಠಗಳ ಅನವಶ್ಯಕ. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಮೂರ್ಖನಾದ ನಿನಗೆ ಕೆಡುಗಾಲವು ಸಮೀಪಿಸುತ್ತಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗಿರುವುದು. ಸಹೋದರ, ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಪರಿಜ್ಞಾನವಿಲ್ಲದೆ ಮಿತಿ ಮೀರಿ ಹರಡುತ್ತಿರುವ ಈ ಉತ್ತಮೋತ್ತಮನನ್ನು ಕೂಡಲೇ ಸಭೆಯಿಂದ ಆಚೆಗೆ ತಳ್ಳಿಬಿಡು. ಎಲವೆಲವೋ ದಾಸಿ ಪುತ್ರ ವಿದುರ, ಸಾಕು ವಿದುರನೇ ನೀತಿ ವಾಕ್ಯವ ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ. ಸಾಕು ವಿದುರನೇ ನೀತಿ ವಾಕ್ಯವ ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ. ಈತ ಕೃತ್ಯವನ್ನೆಸಗಿ ನಿಮ್ಮಳು ನಾಚಿಕೆ ಇಲ್ಲದೆ ಬಗುಳುವಯ ವಿದುರ. ಈತ ಕೃತ್ಯವನ್ನೆಸಗಿ ನಿಮ್ಮಳು ನಾಚಿಕೆ ಇಲ್ಲದೆ ಬಗುಳುವಯ. ಯಾಚನೆ ಮಾಡುವ ನಿಮ್ಮಳು ನಿನಗೆ ಹೆಚ್ಚಿಗೆ ಮಾತು ಬಳೆ ತಗಲ, ಹೆಚ್ಚಿಗೆ ಮಾತು ಬಳೆ ತಗಲ, ಹೆಚ್ಚಿಗೆ ಮಾತು ಬಳೆ ತಗಲ. ಸಾಕು ವಿದುರನೇ ನೀತಿ ವಾಕ್ಯವ ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ, ಬೇಕು ಬೇಕೆಂದಗೊಳ್ಳುವಯ. ಇಲ್ಲವೆಲ್ಲವೋ ದಾಸಿ ಪುತ್ರ ವಿದುರ, ಇದುವರೆಗೂ ನಾವು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ನಿನ್ನ ನ್ಯಾಲಿಗೆ ಉದ್ದವಾಗಿ ತೆರಳಾರಂಭಿಸಿದೆಯಾ? ಈ ಸಭೆಯನ್ನು ಬಿಟ್ಟು ತೊಲಗು, ಇಲ್ಲವಾದರೆ ನಾನೇ ನಿನ್ನನ್ನು ತಳ್ಳಬೇಕಾಗುತ್ತದೆ. ಎಚ್ಚರ. ಛೀ, ಅವಿವೇಕಿ, ಸಭೆಯಿಂದ ಆಚೆಗೆ ತೆಳ್ಳುವಷ್ಟು ಸಾಮರ್ಥ್ಯ ನಿನಗುಂಟಾಯಿತೆ. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾರುತ್ತಿರುವ ನಿಮ್ಮ ನಾಲಿಗೆಯು ದುರ್ಯೋಧನ ಕೇಳು. ಹಿಂದೆ ನೀನು ದ್ರೌಪದಿಗೆ ಅಪಮಾನ ಪಡಿದ ಕಾಲದಲ್ಲಿ ಭೀಮನು ತಾನು ಮಾಡಿದ ಪ್ರತಿಜ್ಞೆಯಂತೆ ಆತನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ರಕ್ಷಿಸಬೇಕೆಂದಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಡುವೆನು. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಒಂದು ವೇಳೆ ಈ ವಿದುರರು ನಮ್ಮ ಸಹಾಯಕರಾಗಿ ನಿಂತಿದ್ದರೆ ಇಡೀ ಲೋಕದಲ್ಲಿ ನಮ್ಮನ್ನು ಜಯಿಸುವವರು ಯಾರೂ ಇಲ್ಲದಂತೆ ಮಾಡಬಹುದಾಗಿತ್ತು. ಕರ್ಣ, ಈ ದಾಸಿ ಪುತ್ರನ ಗೊಡ್ಡು ಬೆದರಿಕೆಗೆ ನೀನೂ ಬೆದರಿದೆಯ ವೀರ? ಹೇಳುವೆನು ಕೇಳು. ಶತಸಹಸ್ರ ಕೋಟಿ ಬಿಲ್ಲುಗಾರರು, ದಶಕೋಟಿ ಖಡ್ಗ ಪಾಳಿಗಳು, ಲಕ್ಷೋಪಲಕ್ಷ ಗದಾದಂಡ ಪ್ರವೀಣರು, ಅಪಾರ ಕನದುರ್ಗ ಶೂರ ಶಿಖಾಮಣಿಗಳಿರುವಾಗ ಈ ವಿದುರನು ಒಂದು ಬಿಲ್ಲನ್ನು ಮುರಿದು ಪ್ರತಿಜ್ಞೆ ಮಾಡಿದರೇನಾಯಿತು? ಬಿಡು. ಈಗ ಸಭೆಯಲ್ಲಿರುವವರೆಲ್ಲರೂ ಕೇಳಿರಿ. ಆ ಪಾಂಡವರ ದೂತನು ಈ ಸಭೆಗೆ ಬಂದಾಗ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆಯಾದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾದೀತು. ಎಚ್ಚರ. ಸಹೋದರ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯು ಸಿದ್ಧವಾಗಿರುವುದೇ? ಈಗ ಸಿದ್ಧವಾಗಿರುವ ಅಗ್ರಜ. ಸರಿ, ಅದನ್ನು ಕೊಡು. ಆ ಅಗ್ರಜನು ಬಂದಾಗ ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತಾಂಡವ ಧರ್ಮ ಪಾರಿಮ, ಧರ್ಮ ತಾಂಡವ
ತಾಂಡವ ಧರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮವೇ ಜಯವೋ ಧರ್ಮವೇ ಲಯವೋ ಧರ್ಮವೇ ಜಯವೋ ಧರ್ಮವೇ ಲಯವೋ ಮರ್ಮವನರಿತು ನೆಲೆ ಕಂಡು ಮನುಜ ಮರ್ಮವನರಿತು ನೆಲೆ ಕಂಡೆ ಮನುಜ ಧರ್ಮ ತಾಂಡವ ಧರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ನಾನು ನನ್ನದು ಎಂಬ ಮಮಕಾರ ನಿನಗೇಗೋ ನಾನು ನನ್ನದು ಎಂಬ ಮಮಕಾರ ನಿನಗೇಗೋ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಬೆಳೆದು ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಮಣ್ಣಲ್ಲಿ ಮಣ್ಣಾಗಿ ಸೇರುವ ದೇಹಕ್ಕೆ ಧರ್ಮ ತಾಂಡವ ಕರ್ಮ ಪಾಹಿ ಮಾ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಧರ್ಮ ತಾಂಡವ ಆಹಾ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನನಗೆ ನಮಸ್ಕರಿಸಿದರು. ಈತನು ತಲೆ ಎತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ಈತನು ತಾನಾಗಿಯೇ ಬಂದು ನನ್ನ ಪಾದಗಳ ಮೇಲೆ ಬೀಳುವಂತೆ ಒಂದು ಸಾರಿ ಭೂಮಿಯನ್ನು ಮೆಟ್ಟುವೆನು. ಯೋಗಮಾಯೆ ಜಾಗೃತಳಾಗು. ಸುಯೋಧನ, ಕುರುಕುಲ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನೆಲ್ಲ. ಚಂದ್ರಕುಲ ಚಕ್ರೇಶ್ವರನಾದ ನಾನು ನಿನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ನಮಸ್ಕರಿಸಿದ ಅಡಿಯಿಂದ ಮುಡಿಯವರೆಗೂ ನೋಡಿದ ಮಾತ್ರಕ್ಕೆ ನಮಸ್ಕರಿಸಿದೆನೆಂದು ಹೆಮ್ಮೆಗೊಳ್ಳಬೇಡ ಕೃಷ್ಣ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆಯಾದರೆ ಅದು ಈ ನನ್ನ ಮಾತೃಭೂಮಿಗೆ ಮಾತ್ರ, ನಿನಗಲ್ಲ. ಬಂದದ್ದಾಯ್ತು, ಕುಳಿದುಕೋ. ಕೃಷ್ಣ, ಕೃಷ್ಣ, ಸದಾ ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ಬೇಸತ್ತಿರುವ ನೀನು ಈ ಚಂದ್ರಕುಲ ಚಕ್ರೇಶ್ವರನ ಆಸ್ಥಾನದಲ್ಲಿ ನಡೆಯುವ ರಾಜನರ್ತನವನ್ನು ನೋಡಿ ಆನಂದ ಪಡು. ಸಹೋದರ ಯಾರಲ್ಲೇ ಮಾಡಿ ಅಪ್ಪಣೆ ಪ್ರಭು. ಕರುನಾಡ ಕುರುಭೂಪ ರಾಜೇಶ್ವರ, ಕರುನಾಡ ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ. ಹೌದು, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುನಾಡ ಕುರುಭೂಪ ರಾಜೇಶ್ವರ.
ಭಯಂಕರ ರೂಪ ಮನೋಕರ ಚಾಪ ವಿಜಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಪಾವನ ಇತದಿ ಚತುರ ಕೌರವೇಶ್ವರ ಸೋದರ ಮಾವನ ಇತತಿ ಚತುರ ಸೋದರ ಮಾವನ ಇತತಿ ಚತುರ ಸೋದರ ಮಾವನ ಇತತಿ ಚತುರ ಗೋರಿ ದೇವಿಯ ಪ್ರೇಮದ ಕುವರ ಗಾಂಧಾರಿ ದೇವಿಯ ಪ್ರೇಮದ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಕರುನಾಡ ಕುರುಬೋಮ ರಾಜೇಶ್ವರ ವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುನಾಡ ಗುರು ಬೋಮರಾಜೇಶ್ವರ ನೀಲವರ್ಣಧಾರಿ ಚೆಲುವ ಕೊಳಲನಾದದಿ ಕೊಳಲನಾದದಿ ನಲಿವಾ ನಲಿದು ಜಗವ ಮರುಳುಗೊಳಿಸುವ ಮುರಾರಿ ಏನಿ ಅಸಂಬದ್ಧ ಪ್ರಲಾಪ
ಕುರುಚಕ್ರೇಶ್ವರನ ಆಸ್ಥಾನದಲ್ಲಿ ಶ್ರೀಕೃಷ್ಣನ ಗುಣಗಾನ. ಕೃಷ್ಣ
ಹಸ್ತಿನಪುರದೊಡೆಯ ಜಗದಾನಿ ಇವನಿಗೆ ಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಜಲದಂಕ ಕರುನಾಡ ಗುರು ಗೋಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಟೇಶ್ವರಾದಿ ಕರುನಾಡ ಗುರು ಗೋಪ ರಾಜೇಶ್ವರ 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 ಕೃಷ್ಣ, ಗೋಪಾಲಕನಾಗಿ ಗೋವುಗಳನ್ನು ಕಾದದ್ದಾಯಿತು, ಮೋಸದಿಂದ ಅನೇಕರನ್ನು ಕೊಲ್ಲಿಸಿದ್ದೂ ಆಯಿತು, ಬಗೆ ಬಗೆಯ ವೇಷವನ್ನು ಧರಿಸಿ ಬೆಣ್ಣೆ ಮುದ್ದೆಗಳನ್ನು ಕದ್ದು ತಿಂದದ್ದೂ ಆಯಿತು. ಈಗ ಅದು ಸಾಲದೆ ಆ ಪಾಂಡವರಿಗೆ ದೂತನಾಗಿ ಬರಬಹುದೇ? ನೀನು ನೆಟ್ಟಗೆ ನನ್ನರ ಮನೆಗೆ ಬರುವೆ ಎಂದು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದನು. ನಿನಗೆ ನನ್ನರ ಮನೆಗೆ ಬಾರಲು ಇಷ್ಟವಿಲ್ಲದಿದ್ದರೆ ಭೀಷ್ಮ ದ್ರೋಣಾದಿಗಳಿರಲಿಲ್ಲವೇ? ಇವರ ಮನೆಗಾದರೂ ಹೋಗಬಾರದಿತ್ತೆ. ಸರಿ, ಹೋಗಲಿ ಬಿಡು. ಬಂದ ವಿಚಾರವೇನು ತಿಳಿಸು. ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿದ್ದವು. ಹಾಗೆಯೇ ಅವರನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಚಾರವನ್ನು ತಿಳಿಸಲು ಬಂದಿರುವೆನು. ಆಗಬಹುದು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಯಾವ ವಿಚಾರವಿದ್ದರೂ ಹೇಳಬಹುದು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಮುರಹರಿ, ಈ ಸಭೆಗೆ ಬಂದ ಮುಖ್ಯ ಉದ್ದೇಶವನ್ನು ತಿಳಿಸಬಹುದು? ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ತಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯದ ರಾಜಕಾರ್ಯ ವ್ಯವಸ್ಥೆಯು ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ತಾವುಗಳು ಗಮನಿಸಿ ಅನುಗ್ರಹಿಸಬೇಕಾಗಿದೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತಾವುಗಳು ತೀರ್ಪು ನೀಡಬೇಕಾಗಿದೆ. ಹಾಗೆ ಮಾಡದೇ ಇದ್ದರೆ ಮುಂದೆ ಆಗುವ ಅನಾಹುತಗಳಿಗೆ ತಾವೆಲ್ಲರೂ ಕಾರಣೀಭೂತರಾಗುವಿರಿ ಎಂದು ತಿಳಿಯಿರಿ. ಮುಂದಿನ ಈ ಪವಿತ್ರವಾದ ಭಾರತ ಮೂರ್ತಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವರೋ? ಇವೆರಡರಲ್ಲಿ ಒಂದು ಪ್ರಶ್ನೆ ಈಗ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರು ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಮುಂದಿನ ರಾಷ್ಟ್ರ ಕಲ್ಯಾಣಕ್ಕಾಗಿ ಈವರೆಗಿನ ವೈರತ್ವವನ್ನು ಮರೆತು ಹಿಂದೆ ವಾಗ್ದಾನ ಮಾಡಿದಂತೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಬಂದಿದ್ದೇನೆ. ತಾವು ಬಾಲ್ಯದಿಂದಲೂ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದರರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ. ಛೇ,
ಇಂತಹ ಮಹಾಪಾಪಗಳನ್ನು ಮನ್ನಿಸಿ ಅವರಿಗೆ ನ್ಯಾಯವಾಗಿ ಬರಬೇಕಾದ ರಾಜ್ಯವನ್ನು ಕೇಳಲು ಬಂದಿದ್ದೇನೆ. ಯಾಚಿಸುತ್ತಿರುವಾಗ ಇಂತಹ ಸುಸಮಯನ್ನು ವ್ಯರ್ಥಗೊಳಿಸದೆ ಕರ್ತವ್ಯಗಳನ್ನು ವಿಚಾರಗಳನ್ನು ನಿರ್ಣಯಿಸಲ್ಪಡಬೇಕಾದುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಬೇಡವೇ ಕದನ ಸುಯೋಧನ, ಬೇಡವೇ ಕದನ. ಪರತ್ವಿಗಾಂಡಿ ಪುರುಷ ನಯನ, ಭರತಿಗಾಂಡಿ ಪುರುಷ ನಯನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಸ್ವಜನ ಹರಣ ವಂಶನಾಶನ, ಸ್ವಜನ ಹರಣ ವಂಶನಾಶನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ ಸುಯೋಧನ, ಬೇಡವಿ ಕದನ. ಪ್ರಿಯಪುತ್ರ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಮುಂದೆ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀನು ಕೇಳಿದೆಯಲ್ಲವೇ? ಅದರಂತೆ ನಡೆಯುವೆ ಎಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ಕೂಡ ವಿಷವಾಗುವುದು. ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಕೆ? ಈ ದುರಾಭಿಮಾನವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಕೊಟ್ಟು ಈ ವೈಭವದಿಂದ ಈ ದರೆಯನ್ನಾಳು, ಇದೇ ನನ್ನ ಅಭಿಪ್ರಾಯ. ಸುಯೋಧನ ಲಾಲಿಸೋ ಎನ್ನಯ ಹಿತವನು, ಸುಯೋಧನ ಲಾಲಿಸೋ ಎನ್ನಯ ಹಿತವನು, ಸುಯೋಧನ ಲಾಲಿಸೋ ಎನ್ನಯ ಹಿತವನು. ಪಾಂಡುತನಯರಡು ಚಲವಿಡಬೇಡವೋ, ಪಾಂಡುತನಯರಡು ಚಲವಿಡಬೇಡವೋ, ನಿನ್ನಯ ಮನದಲ್ಲಿ ಕಳವಳವೇತನೋ, ನಿನ್ನಯ ಮನದಲ್ಲಿ ಕಳವಳವೇತನೋ. ಸುಯೋಧನ ಲಾಲಿಸೋ ಎನ್ನಯ ಹಿತವನು, ಸುಯೋಧನ ಲಾಲಿಸೋ ಎನ್ನಯ ಹಿತವನು, ಸುಯೋಧನ ಲಾಲಿಸೋ ಎನ್ನಯ ಹಿತವನು. ಪ್ರಿಯ ಶಿಷ್ಯ ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನ ಸಂದೇಶವು ಪಿತಾಮಹ ಭೀಷ್ಮರ ಆದೇಶವು ನನ್ನ ಉಪದೇಶವು ಒಂದೇ ಆಗಿರುವುದು. ಬಂಧು ಬಾಂಧವರ ರಕ್ತಪಾತದಿಂದ ಈ ಭರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ, ದುರ್ಬೋಧನಿಗೆ ಕಿವಿಗೊಡಬೇಡ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಆದ್ದರಿಂದ ನಿನ್ನ ಸಹೋದರರಾದ ಪಾಂಡವರನ್ನು ಕರೆಯಿಸಿ ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ದರೆಯನ್ನಾಳು, ಇದೇ ನನ್ನ ಅಭಿಪ್ರಾಯ. ದುರ್ಯೋಧನ, ಯಾರದು ಮಾತನಾಡುತ್ತಿರುವುದು? ಓಹೋ, ವಿದುರ ಮಹಾಶಯರು. ನೀತಿ ಪಾಠ ಹೇಳುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನವೇ ಇರಬಹುದು. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಈಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ಕೆಡುವವರನ್ನು ಕಂಡಾಗ ವಿವೇಕ ಹೇಳುವುದು ನಮ್ಮಂತ ಹಿರಿಯರ ಕರ್ತವ್ಯ. ಆದ್ದರಿಂದ ಒಂದು ಮಾತನ್ನು ಹೇಳುವೆನು, ಕೇಳು. ದುಡುಕಿನಿ ಕೆಡಬೇಡ ದುರ್ಯೋಧನ, ದುಡುಕಿನಿ ಕೆಡಬೇಡ ದುರ್ಯೋಧನ,
ಮಾತ ನೀ ಕೇಳು ಸುಯೋಧನ. ಎನ ಮಾತ ನೀ ಕೇಳು ಸುಯೋಧನ. ದುಡುಕಿನಿ ಕೆಡಬೇಡ ದುರ್ಯೋಧನ. ಅನುಜರ ಮೇಲೆ ಕರುಣೆಯ ತೋರುನೆ. ಅನುಜರ ಮೇಲೆ ಕರುಣೆಯ ತೋರುನೆ. ಕೊಡು ಅರ್ಧ ರಾಜ್ಯವ ಪಾಂಡು ಕುವರರಿಗೆ. ಕೊಡು ಅರ್ಧ ರಾಜ್ಯವ ಪಾಂಡು ಕುವರರಿಗೆ. ದುಡುಕಿನಿ ಕೆಡಬೇಡ ದುರ್ಯೋಧನ. ಎನ ಮಾತ ನೀ ಕೇಳು ಸುಯೋಧನ. ದುಡುಕಿನಿ ಕೆಡಬೇಡ ದುಡುಕಿನಿ ಕೆಡಬೇಡ ದುಡುಕಿನಿ ಕೆಡಬೇಡ ದುರ್ಯೋಧನ. ದುರ್ಯೋಧನ, ನೀನು ರಾಜ್ಯ ಮದದಿಂದ ಗರ್ವಿತನಾಗಿರುವೆ. ಯೌವನ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಪೂಜ್ಯರಾದ ಭೀಷ್ಮರು, ಗುರುದ್ರೋಣರು ಹಾಗೂ ಶ್ರೀಕೃಷ್ಣ ಪರಮಾತ್ಮರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಲಾರೆ. ಈ ಸವಿಸ್ತಾರವಾದ ಸಾಮ್ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಯಿಂದಿಷ್ಟಾದರೂ ರಾಜ್ಯವನ್ನು ಸತ್ಯಸಂಧರಾದ ಪಾಂಡವರಿಗೆ ಕೊಟ್ಟು ಆಧರಿಸು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಹೇಳಲುಲ್ಲೇಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ಅಥವಾ ಇಲ್ಲಿರುವ ಹಿರಿಯರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷಗಳು ಕಂಡು ಬರುತ್ತಿರುವವೋ? ಪಾಪ, ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಮಾತನಾಡುತ್ತಿರುವಿರಿ. ಇನ್ನು ಮಹಾನುಭಾವನಾದ ಕೃಷ್ಣ ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತುಗಳಿಗೆ ಒಡಂಬಡುವ ಬುದ್ಧಿ ನಾನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶೆಯ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕಟುತ್ವ. ಏನು ಹೇಳಿದೆ? ನಮ್ಮದು ದುರಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಶಯನದ ದುರಾಭಿಮಾನವೇ. ಬಲೆ ಬಲೆ, ಬಹಳ ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ ಕೃಷ್ಣ, ಕೇಳುವೆನು ಕೇಳು. ಈ ಕೌರವೇಶ್ವರನನ್ನು ಸದೆ ಬಡಿಯಬೇಕೆಂದನಲ್ಲವೇ ಆ ನಿನ್ನ ಹೊಟ್ಟೆವಾಗ ಭೀಮ? ಅದು ಅದೋ ದುರಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಅಂಗರಾಜ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ಅದೋ ದುರಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸಹವಾಸ ಮಾಡಿದರಲ್ಲವೇ ಆ ನಿನ್ನ ಪಾಂಡವರು? ಅದು ಅದೋ ದುಸ್ಸಾವಾಸ. ದುರ್ಯೋಧನ ದುಶ್ಶಾಸನನ್ನು ಪುಡಿಗೈದು ಇಡೀ ಭರತ ಖಂಡದಲ್ಲಿ ತಮ್ಮ ಕೀರ್ತಿ ಪತಾಕೆಯನ್ನು ಆರಿಸಬೇಕೆಂಬ ಯೋಚನೆ ಮಾಡಿದರಲ್ಲವೇ ಆ ನಿನ್ನ ಪಾಂಡವರುಗಳು? ಅದು ಅದೋ ದುರಾಶಯ. ನಾವೇ ಸಮರ್ಥರು, ನಾವೇ ಅಜಯರು ಎಂದು ಹೆಮ್ಮೆಗೊಳ್ಳುತ್ತಿರುವವರಲ್ಲವೇ ಆ ನಿನ್ನ ಪಾಂಡವರು? ಅದು ಅದು ದುರಾಭಿಮಾನ. ಹೆಚ್ಚೇನು ನೀವಾರೇ ಏನೇ ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಜ್ಞಾತಿಗಳೊಡನೆ ಶಾಂತಿಯಿಂದ ಜೀವಿಸಬೇಕೆಂದಿರುವ ನಮ್ಮ ಧರ್ಮರಾಯ ಪ್ರಳಯ ಕಾಲದ ಗುಡುಗಿನಂತೆ ಹಿಡಿಂಬ ಕೀಚಾದಿಗಳನ್ನು ಸಂಹರಿಸಿದ ನಮ್ಮ ಭೀಮಸೇನ ಇನ್ನು ಪರಶುವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ನಮ್ಮ ಅರ್ಜುನ
ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಸಾಮಾನ್ಯರೇ. ಸುಯೋಧನ ದುಡುಕಬೇಡ, ದೀರ್ಘವಾಗಿ ಆಲೋಚಿಸು. ಆಲೋಚಿಸುವುದೇನು ಕೃಷ್ಣ? ಕೈಲಾಗದ ಏಡಿ ಧರ್ಮರಾಯ, ಸಾತ್ವಿಕನಂತೆ ಇಡೀ ಲೋಕವನ್ನೇ ವಂಚಿಸುತ್ತಿರುವ ಮಹಾವಂಚಕ ಇನ್ನೊಬ್ಬ ಹೊಟ್ಟೆಬಾಕ ಭೀಮ. ಕಾಡು ಮನುಷ್ಯನಾದ ಇಡಮ್ಮನನ್ನು ಕೊಂದದ್ದು ಮಹಾಶೌರ್ಯವೋ? ಹಳ್ಳಿಯ ಜನರನ್ನು ಬೆದರಿಸಿ ಕೂಳು ತಿನ್ನುತ್ತಿದ್ದ ಬಂಡಬಕನನ್ನು ಕೊಂದದ್ದು ಮಹಾಪರಾಕ್ರಮವು? ಭೀಮನೇ ಕೀಚಕನನ್ನು ಕೊಂದ ಎಂಬುದನ್ನು ನೋಡಿದವರಾರು? ಒಂದು ವೇಳೆ ಕೊಂದಿದ್ದರೆ ಮೋಸದಿಂದಲೋ ಕೃತಿಮತದಿಂದಲೋ ಅಥವಾ ನಿನ್ನಂತಹ ಕಪಟಿಯ ಸಹಾಯದಿಂದಲೋ ಕೊಂದಿರಬೇಕು. ಇಂತಹ ಕೊಲೆ ಪಾತಕನು ರುದ್ರಾಂಶ ಸಂಭೂತನೋ, ಸಾವಿರ ಆನೆಗಳ ಬಲವುಳ್ಳವನು ಆ ನಿನ್ನ ಭೀಮ ಆಗಿದ್ದ ಪಕ್ಷದಲ್ಲಿ ತುಂಬಿದ ಮಹಾಸಭೆಯಲ್ಲಿ ಆತನ ಹೆಂಡತಿಯ ವಸ್ತ್ರಾಪರಣವಾಗುತ್ತಿದ್ದಾಗ ಎಲ್ಲಿ ಹೋಗಿತ್ತು ಆತನ ಸಾವಿರ ಆನೆಗಳ ಬಲ? ಮತ್ತೊಬ್ಬ ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ತಗ ತೈ ಎಂದು ನರ್ತಿಸುವ ನಪಂಸಕ ಪಾರ್ಥ ಆತನ ಸಾಧವನ್ನು ನಾವು ಚೆನ್ನಾಗಿಯೇ ಬಲ್ಲೆವು. ಇನ್ನುಳಿದ ಮಾದ್ರಿ ಕುವರರಾದ ನಕುಲ ಸಹದೇವ ಅವರಿನ್ನು ಕಣ್ಣು ಬಿಡದ ಮಕ್ಕಳು. ಅವರಿಂದೇನಾದೀತು ಕೃಷ್ಣ? ಮುಖ್ಯವಾಗಿ ಪಾಂಡವರು ನಿನ್ನವರು. ಅವರ ಪರಾಕ್ರಮವನ್ನು ಹೊಗಳುವುದು ಗೋಪಾಲಕನಾದ ನಿನಗ ಶಿಷ್ಯವೇ ಹೊರತು ಗೋಪಾಲಕನಾದ ನನಗಲ್ಲ. ಇದುವರೆಗೂ ನಿನ್ನವರ ಪರಾಕ್ರಮವನ್ನು ಹೇಳುತ್ತಿದ್ದೆಯಲ್ಲ, ಈಗ ಸ್ವಲ್ಪ ಮಟ್ಟಿಗೆ ನನ್ನವರ ಪರಾಕ್ರಮವನ್ನು ಹೇಳುವನು ಕೇಳು. ಇಡೀ ಬರದ ಖಂಡವನ್ನೇ ಸ್ವಸಾಮರ್ಥ್ಯದಿಂದ ಆಳುತ್ತಿರುವ ಭೂಪಾಲಕನಾದ ನಾನು ಸಾಹಸಿಯೋ? ನನಗೆದರಿ ದಿಕ್ಕೆಟ್ಟು ಕಾಡು ಮೇಡುಗಳಲ್ಲಿ ಅಲೆಯುತ್ತಿರುವ ಆ ನಿನ್ನ ಪಾಂಡವರು ಸಾಹಸಿಗಳು. ಬಂಡಿ ಅನ್ನೋ ಒಂದು ಮುಂಡವನ್ನು ಬೆಳೆಸಿರುವ ಆ ನಿನ್ನ ಬಂಡ ಭೀಮನ ರುಂಡಾಳವನ್ನು ಚೆಂಡಾಡಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ಯುವರಾಜ ದುಶ್ಯಾಸನ. ನಿನ್ನ ಪ್ರಾಣ ಮಿತ್ರ ಪಾಲ್ಗುಣದ ಶಿರವರಿಯಲು ಕುಮಾರಸ್ವಾಮಿಯನ್ನೇ ಮೆಚ್ಚಿಸಿರುವ ಈ ನನ್ನ ಪ್ರಾಣ ಮಿತ್ರ ಅಂಗರಾಜ ಕರ್ಣ. ಇನ್ನು ನಿನ್ನ ತಂತ್ರಗಳಿಗೆ ಮರು ತಂತ್ರವನ್ನೇ ರೂಪಿಸುತ್ತಾ ಸಮಯ ಸಂಜೀವಿನೆಂತಿರುವ ಈ ನಮ್ಮ ಸೋದರ ಮಾವಶ್ಯಕನೇ ಮದ್ದಾನೆಯ ಬಲವುಳ್ಳ ಸೈಂಧವ ರಾಜ. ಈ ಕಡೆ ನೋಡು, ಉಭಯ ಕುಲೋಪಿತ ಮಹಾರಾದ ಭೀಷ್ಮರು. ಇವರು ಸ್ವಯಂ ಧನುರ್ಧಾಯಾಗಿ ನಿಂತರೆ ಇವರನ್ನು ಜಯಿಸಬಲ್ಲ ವೀರರು ಧೀರರು ಈ ಚತುರ್ದಶ ಭುವನಗಳಲ್ಲಿ ಅದು ಆರ್ಯರು. ಇನ್ನು ನಮಗೂ ಪಾಂಡವರಿಗೂ ವಿದ್ಯೆ ಕಲಿಸಿಕೊಟ್ಟ ಗುರು ದ್ರೋಣಾಚಾರ್ಯರು. ಅವರ ಸಾಹಸವನ್ನು ನೀನು ಚೆನ್ನಾಗಿಯೇ ಬಲ್ಲೆ. ಇನ್ನು ಶಲ್ಯ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಅನೇಕ ವೀರರಿರುವ ನಾವು ಸಾಹಸಿಗಳು. ನಮಗೆದರಿ ದಿಕ್ಕೆಟ್ಟು ಕಾಡು ಮೇಡುಗಳಲ್ಲಿ ಅಲಿಯುತ್ತಿರುವ ನಿನ್ನ ಪಾಂಡವರು ಸಾಹಸಿಗಳು. ನೀನೇ ಆಲೋಚಿಸು. ನನಗೊಪ್ಪಿದವು ಈ ಗುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನ ಜ್ವಾಲೆಯನ್ನು ಇಂತಹ ಯುದ್ಧ ಬೀರುವ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಏಡಿ ಪಾಂಡವರ ನೋಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ ಕೃಷ್ಣ. ಏಡಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ. ನಾಡು ದೊರಕದು ಕಾಡಿಗೋಗಲೇ ಫಲರಾಗುವುದು ರಾಜ್ಯವನ್ನು ಎಷ್ಟ. ನಾಡು ದೊರಕದು ಕಾಡಿಗೋಗಲೇ ಫಲರಾಗುವುದು ರಾಜ್ಯವನ್ನು ಪಂಚಪಾಂಡವರ ಅಟ್ಟಹಾಸವ ಗಟ್ಟಿ ಮನೆಗೆ ದೊರೆಯೊಳಗೆ ಪಂಚಪಾಂಡವರ ಅಟ್ಟಹಾಸವ ಗಟ್ಟಿ ಮೆರೆಗೆ ದೊರೆಯೊಳಗೆ ಹೇಡಿ ಪಾಂಡವರ ಕೋಟಿ ಬಾಳುವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು ಬೇಸರವ ಬೇಡ ಬೇಡ ಬಲು
ದಿಕ್ಕೆಟ್ಟಿಲ್ಲದ ದಿಕ್ಕೆಟ್ಟು ಧಿಕ್ಕಾರ ಪಾಲಾಗಿ ಎಳೆಯುತ್ತಿರುವ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ಗಂಡುಗಳು ನಾವು. ನಿನ್ನ ಬಂಡ ಭೀಮನನ್ನ ಗೊಂಡೆಗಿನ ಸೀಳಿ ಬಿಸಿ ರಕ್ತಪಾನ ಮಾಡಲು ಈ ನನ್ನ ದುಶ್ಯಾಸನ ಬಾಗಳು ಹೇಗೆ ಮೆರೆಯುತ್ತಿರುವೆ. ನೀನು ಹೋಗಿ ಆ ಪಾಂಡವರಿಗೆ ತಿಳಿಸು, ಸಮರ ಸಿದ್ಧವೆಂದು. ದಟ್ಟುವೆ ನೀಚರ ಪಡೆಗಳನ್ನೆಲ್ಲ ದಟ್ಟುವೆ ಮರೀಗ ಕುಟ್ಟುವೆದುರೊಳರ ಬೇಗ ಮರೀಗ ಕುಟ್ಟುವೆದುರೊಳರ ಬೇಗ ಕುಟ್ಟುವ ಪುಡಿ ಗುಟ್ಟುವೆ ಕುಟ್ಟುವ ಪುಡಿ ಗುಟ್ಟು ಹಾಗೆ ದಟ್ಟುವೆ ಪರಪರ ನೀಚರ ಪಡೆಗಳನ್ನೆಲ್ಲ ಹಾಗೆ ದಟ್ಟುವೆ ಸಂಧಾನಕ್ಕೆ ಮಾತ್ರ ಒಪ್ಪಬೇಡ. ಗೆಲುವೆಲೋ ಕಬಡ್ಡಿ ಪಟ್ಟಣದಿಂದ ಹೋದ್ರೆ ಹೇಳೋದಿಲ್ಲ, ತಕ್ಕ ನೋಡಿದ ಎಚ್ಚರ. ಸಾವಧಾನ ಇಂದವಾ ಸಾವಧಾನ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನಗೆ ತೀರದೆ ಹೊರತು ಈ ರಾಧೇನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಇಂತಹ ವಯೋವೃದ್ಧರಿಗ ಸ್ವಾಭಾವಿಕವಾದದ್ದೇ ಹೊರತು ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ಕೇವಲ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡುವುದು ಧರ್ಮವೇ? ಇದೆಂತಹ ಸ್ವಾರ್ಥಾಭಿಮಾನ ಕರ್ಣ. ಸ್ವಾರ್ಥಾಭಿಮಾನ ಕೃಷ್ಣ, ಸಲ್ಲದು ನಿನಗೆ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಪಾಂಡುತನಯರ ಹಿತವನು ಬಯಸುತ್ತ, ಪಾಂಡುತನಯರ ಹಿತವನು ಬಯಸುತ್ತ, ಪಾಂಡುತನಯರ ಹಿತವನು ಬಯಸುತ್ತ, ಸಂಧ್ಯ ನಾಟಕ ಆಡಲೆಂದು ಬಂದೆಯ, ಸಂಧ್ಯ ನಾಟಕ ಆಡಲೆಂದು ಬಂದೆಯ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಹಣವಂತರು ನಾವು, ಕೃಷ್ಣ, ಕೃಷ್ಣ, ಹಣವಂತರು ನಾವು ಬಿಡವಿದು ತಿಳಿನಿ, ಹಠವಂತರು ನಾವು ದಿಟವಿದು ತಿಳಿನೆ, ಹಠವಂತರು ನಾವು ದಿಟವಿದು ತಿಳಿನೆ, ದುರಗಳು ಪಾತನ ಶಿರವನ್ನು ಕಡಿಯುವೆ, ದುರಗಳು ಪಾತನ ಶಿರವನ್ನು ಕಡಿಯುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಬಾಮ ವಲ್ಲಭನೇ,
ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪ್ರೇಮದಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿರುವ ನಿನ್ನದು ಸ್ವಾರ್ಥಾಭಿಮಾನವೋ ಅಥವಾ ಪ್ರಭು ಕೌರವೇಶ್ವರಿಗಾಗಿ ನನ್ನ ತನು ಮನೆಗಳನ್ನೇ ಸಮರ್ಪಿಸಲು ಸಿದ್ಧವಾಗಿರುವ ನನ್ನದು ಸ್ವಾರ್ಥಾಭಿಮಾನವೋ? ವಿಚಾರ ಮಾಡಲು ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಭಲೇ ಅಂಗಾದೀಪ, ಈ ನಿನ್ನ ದರ್ಪದ ನುಡಿಗಳಿಂದ ಯಾದವಾಗ್ನಿಯ ಕಂಠವು ಬಿಗಿದಂತಾಯಿತಲ್ಲವೇ? ಓಹೋ, ಇವರ ಅಹಂಕಾರವು ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಭಾರತ ಭೂಮಿ ಜಯಿಸಿ ದುರಾಚಾರ, ಭಾರತ ಭೂಮಿ ಜಯಿಸಿ ದುರಾಚಾರ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಚಾರ, ಜಯಿಸಿ ದುರಾಚಾರ. ಕರೆಸಿಗ ನೀನಿ ಅನುಜಾತರ, ಕರೆಸಿಗ ನೀನಿ ಅನುಜಾತರ. ದರೆಯ ನಿಂತು ಖ್ಯಾತಿ ಪಡೆ, ದರೆಯ ನಿಂತು ಖ್ಯಾತಿ ಪಡೆ, ಸುಖಿಯಾಗು ವೀರ ವೈರವನೆ ನೀಗಿನಿ ಸೈರಣೆಯ ತಾಳೈ. ವೈರವನೆ ನೀಗಿನಿ ಸೈರಣೆಯ ತಾಳೆ. ಬಾಳೈ ಬಲು ಧರ್ಮ ನಿರ್ಗದು ಗುಣ ಚರಿತ ಕರುಣ ಬಲು ವರಗುಣಯುತ ನೆನೆಸಿ. ಬಾಳೈ ಬಲು ಧರ್ಮ ನಿರ್ಗದು ಗುಣ ಚರಿತ ಕರುಣ ಬಲು ವರಗುಣಯುತ ನೆನೆಸಿ ಪರು ಈ ದರೆಯ. ಭಾರತ ಭೂಮಿ ಜಯಿಸಿ ದುರಾಚಾರ, ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋದರರು ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಾಚಾರ, ಜಯಿಸಿ ದುರಾಚಾರ. ಸುಯೋಧನ, ಈ ನಿನ್ನ ಬಂಧುಗಳು, ಮಿತ್ರರು, ಸಹೋದರರು ಇವರನ್ನೊಮ್ಮೆ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಅವಿವೇಕದಿಂದ ಇಡೀ ಕ್ಷತ್ರಿಯ ಸಮೂಹವನ್ನು ನಾಶ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುವರು. ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡವರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರತಿಮನೆನಿಸುವೆ. ಈ ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದೇ ಇದ್ದರೆ ಹೋಗಲಿ, ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ತಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಕರ ಮಹಾಯುದ್ಧದಿಂದ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡಲು ಬಂದಿರುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಯದುರಾಜ? ಪಾಂಡವರು ಜೂಜಾಡಿ ರಾಜಕೋಶಾದಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇನು? ಸತ್ಯ ಪರಿಪಾಲನೆಗಾಗಿ ವನವಾಸ, ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾವೃತ್ತಿಯವರಿಗೆ ಯೋಗ್ಯವಾದ ಜೀವನ, ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ನನಗೆ ಯುದ್ಧದ ಭಯವನ್ನು ತೋರಿಪಿಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯ ಪಡುವುದಿಲ್ಲ, ಭಯ ಪಡಲು ಸ್ಥಿರನಾಗು ದುರ್ಯೋಧನ.
ಯುದ್ಧವು ನಿನ್ನ ಅಭಿಷ್ಟವೇ ಆದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಕುರುವಂಶಕ್ಕೆ ಕ್ಷೀಣ ಪಾಪಾಶಯ. ಇಂದಿನಿಂದಲೂ ನಿನ್ನ ಅಪರಾಧಗಳನ್ನು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯಾಗದಲ್ಲಿ ಪಾಂಡವರ ಸಕಲ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೇಳದಿದ್ದನ್ನು ಮರೆತೆಯಾ? ತುಂಬಿದ ರಾಜ್ಯಸಭೆಯಲ್ಲಿ ಸಹೋದರರ ಪತ್ನಿ ನೆಲೆತರಿಸಿ ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುತ್ತಿರುವುದನ್ನು ಮರೆಯಬೇಡ. ಧರ್ಮನಿಷ್ಠರು ಸ್ನೇಹಶೀಲರು ಆದ ಪಾಂಡವರೊಡನೆ ನೀನು ಜನನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿಸಿದೆ. ವಾರಣಾತವಾದ ಅರಗಿನ ಮನೆಗೆ ಬೆಂಕಿ ಹಚ್ಚಿಸಿದೆ. ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧನ ಒಂದೇ ಎರಡೇ. ಭೀಷ್ಮ ದ್ರೋಣಾದಿ ಗುರು ಹಿರಿಯರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಯ ಆಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ದೊರಕದು. ನೀನಾಗಿಯೇ ನೀನು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಎಲ್ಲವನ್ನು ಅವರೇ ಅಪರಿಸುವರು. ಕೃಷ್ಣ, ಎಲ್ಲವನ್ನು ಅವರೇ ಅಪ್ಪರಿಸುವುದಕ್ಕೆ ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆಗಳೆಲ್ಲವೋ ಗೊಲ್ಲ. ಕುರುವೀರರಿಂದ ರಕ್ಷಿಸಲ್ಪಟ್ಟ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ಇವನು ಚಲರಂಕ ಮಲ್ಲ. ಇದನ್ನು ಚೆನ್ನಾಗಿ ತಿಳಿ. ಸುಯೋಧನ, ಹೋಗಲಿ. ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡಯ್ಯ. ಪಾಂಡವರು ಇದರಿಂದಲಾದರೂ ತೃಪ್ತರಾಗುವರು. 5 ಊರುಗಳೇಕೆ? ಹಿಂದೆ ಭಿಕ್ಷಾಟನೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿರುವ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾಪಾತ್ರೆಯನ್ನು ನಾನೇ ಕೊಡಿಸುವೆನಾ? ಸುಯೋಧನ, ದೊಡ್ಡ ಮನಸ್ಸು ಮಾಡು. ನಮ್ಮ ಭೀಮಸೇನನು ಮಹಾವರಟನು, ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ. ಏನೆಂದ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟನು, ಅವನ ವಾಸಕ್ಕಾದರೂ ಒಂದು ಊರನ್ನಾದರೂ ಕೊಡಯ್ಯ. ಕೃಷ್ಣ, ಅಂದಿನಿಂದಲೂ ಇಂದಿನವರೆಗೂ ನನ್ನ ಆ ಜನ್ಮ ವೈರಿಯಾದ ಆ ಬಂಡ ಭೀಮನಿಗೆ ಒಂದು ಊರನ್ನು ಕೊಡುವೆನೆಂದು ಭಾವಿಸಿದರೆ ಅದು ನಿನ್ನ ಭ್ರಮೆ. ಕೆಟ್ಟರೂ ಸರಿ ಕಟ್ಟು ಕಡಿಯೋದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದಿರುವ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವ ಸತಿ ಹೊಂಚಾಲಿ. ಅಂದೇ ತೊಟ್ಟೆ ಈ ಛಲವ. ಭೂತ ಪ್ರೇತ ಪಿಚಾಚಿಗಳೊಡೆಯನಾದ ಸದನಕ್ಕೆ ನಿಂತರೂ ಸರಿ. ಕಲಿಯಂಶದಿಂದ ನಿರ್ಮಿತವಾದ ಈ ಕುರುವಂಶವೇ ರಕ್ತ ಕೊಚ್ಚಲಿ ಕೊಚ್ಚಿ ಹೋದರೂ ಸರಿ. ಶತ್ರುವಂಶ ದುರಿಣ ಹಸ್ತಿನಾವತಿಯ ಮಣಿಮುಕುಟ ಚಂದ್ರಕುಲ ಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಕೇಳು ಮುರಹರಿಯೇ, ಹಠ ಮಾಡಿ ಗೆಲ್ಲಲಿ ಅವ ರಾಜವ. ಛಲವನ್ನು ಬಿಡನ, ನೆಲವನ್ನು ಕೊಡನ. ಛಲವನ್ನು ಬಿಡಲಲ್ಲೇ ಕಡುಕಲಿದರ್ಪ. ಛಲವ ಜಯಿಸಿಗನ ಮೊದಲಿ ಮೆರೆಯುವೆ ಕೊಡುವುದಿಲ್ಲವು ರಾಜ್ಯ. ಪಡೆಯ ಮಾತಿಂದು ನಾ ಸಾರಿ ಕೇಳು ಕೊಡುವುದಿಲ್ಲವು ರಾಜ್ಯ. ಅಪ್ಪಂದು ನಂದನರು ಎನ್ನೊಡನೆ ಯುದ್ಧವ ಹೇಳಿ ಪಾಂಡವರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಮಾಡಿ ಗೆಲ್ಲಲಿ ರಾಜ ನೋಡಿಕೊಳ್ಳುವೆನ. ಛಲವ ಬಿಡಲು ನೆಲವ ಕೊಡಿ, ಛಲವನ್ನು ಬಿಡಲು ಕೊಡುತ್ತಲಿರೋ. ಛಲವ ಜಯಿಸಿಗನು ಮೊದಲು ಕೊಡುವುದಿಲ್ಲವು ರಾಜ್ಯವ. ಕಡೆಯ ಮಾತಿಂದು ನಾ ಸಾರಿ ಕೇಳು ಕೊಡುವುದಿಲ್ಲವು ಬಿಡುವ. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿಯರು. ಯುದ್ಧದಲ್ಲಿ ಪಾಂಡವರು ಸೋತು ದಾಸರಾಗಿ ರೀತಿಯ ತಿಳಿಯದು ಈ ರೀತಿ ನುಡಿವ.
ರೀತಿಯ ತಿಳಿಯದ ಈ ರೀತಿ ನುಡಿ ಛಲವಾ ಬಿಡನು ನಳವಾ ತೊಡೆ ಛಲವನ್ನು ಬಿಡಲೊಲೆ ಕಡು ಕಲಿದರು ಛಲವ ಜಯಿಸಿಗನ ಮೊದಲಿನರೆ ಕೊಡುವುದಿಲ್ಲವು ರಾಜ್ಯ ಕಡೆಯ ಮಾತಿಂದು ನಾ ಸಾರಿ ಪೇಳು ಕೊಡುವುದಿಲ್ಲವು ಬಿಡುವುದಿಲ್ಲವು ಕೊಡುವುದಿಲ್ಲವು ರಾಜ್ಯವ ಕೃಷ್ಣ ಬಾಲ್ಯದಲ್ಲಿ ಆಳುಡಿಸಲು ಬಂದ ಭೂತನಿಯನ್ನೇ ಕೊಂದೆ ಬಲಿಚಕ್ರವರ್ತಿಯಲ್ಲಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಬೇಡಿ 1 ಅಡಿಯಿಂದ ಭೂಮಂಡಲವನ್ನು ಮತ್ತೊಂದಡಿಯಿಂದ ಅಂತರಿಕ್ಷವನ್ನು ಅಳೆದು 3ನೇ ಅಡಿಯನ್ನು ಬಲಿಯ ತಲೆಯ ಮೇಲಿಟ್ಟು ಪಾತಾಳಕ್ಕೆ ತಳ್ಳಿದ ಮಹಾನುಭಾವನಲ್ಲವೇ ನೀವು? ಒಂದು ಊರಲ್ಲ 3 ಅಡಿ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಗಾದ ಗತಿಯೇ ಆಗಾದ ಮೇಲೆ ಇನ್ನು ಒಂದು ಊರನ್ನು ಸಂಪೂರ್ಣವಾಗಿ ಬಿಟ್ಟುಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ನಾನು ಚೆನ್ನಾಗಿಯೇ ಬಲ್ಲೆ. ಕೇಳು ವಾಸುದೇವ, ಒಂದು ಊರಲ್ಲ, ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಕದಿಬೇಡ ಸುಯೋಧನನೆ ತೋರಿದ ನಾಸಿಗಳು ಸೈರನೆ. ಕದಿಬೇಡ ಸುಯೋಧನನೆ ತೋರಿದ ನಾಸಿಗಳು ಸೈರನೆ. ಅದಕ್ಕಿಂತ ಬದಲುವೆ ಅದೇ ಮಾತ ಬಗಳುವೆ, ಅದಕ್ಕಿಂತ ಬದಲುವೆ ಅದೇ ಮಾತ ಬಗಳುವೆ. ಕುಲಹೀನ ಕುಲವ ಮರೆತೆಯ ರಣಗಳು ಕೆಡುಕದೆ ಬಿಡುವೆ. ಕದಿಬೇಡ ಸುಯೋಧನ ತೋರಿದ ನಾಸಿಗಳು ಸೈರನೆ. ಕದನದಲ್ಲಿ ನಿನ್ನ ಮದವನಡಗಿಪೆ, ಕದನದಲ್ಲಿ ನಿನ್ನ ಮದವನಡಗಿಪೆ. ಚದುರರಳು ಮರುಳೆ ಮಂದಮತಿಯಂತೆ ಮುಂದನರಿಯದೆ, ಮಂದಮತಿಯಂತೆ ಮುಂದನರಿಯದೆ. ಕುಂದಗವ ಪಡುವೆ, ಕುಂದಗವ ಪಡುವೆ. ಕರುಣ ಸೈತೆ ನಿನ್ನ ಮೋಸ, ಕರುಣ ಸೈತೆ ನಿನ್ನ ಮೋಸ. ಸೈರಿಸಬಲ್ಲವರಾರ್, ಸೈರಿಸಬಲ್ಲವರಾರ್, ಸೈರಿಸಬಲ್ಲವರಾರ್. ಪರಮ ಪುರುಷನೆಂಬ ಬಿರುದನ್ನು ಪಡವೆ ಅಡಗಿಸೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನ್ನು ಪಡವೆ ಅಡಗಿಸೆ ಕೆಡುಕನೆ. ಕಪಿಬೇಡ ಸುಯೋಧನನೆ ತೋರಿದ ನಾಸಿಗಳು ಸೈರನೆ, 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 ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಗುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪನೇ. ನಿನ್ನಿಂದ ಕುರುವಂಶವೇ ನಾಶವಾಗುವ ಕಾಲವು ಸಮೀಪಿಸುತ್ತಿರುವುದು. ಕೃಷ್ಣ, ಆ ನಿನ್ನ ಪಾಂಡವಂಶ ಕಲದ ಈ ನನ್ನ ಕುರುವಂಶ ಕಲವೆಂದು ನೀ ಚೆನ್ನಾಗಿ ತಿಳಿ. ಗೌರವೇಶ್ವರ, ಈ ಗೋಪಾಲಕನ ಮಾತುಗಳನ್ನು ಎಷ್ಟು ಅಂತ ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜ್ಯಸಭೆಯಲ್ಲಿ ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನ ತಿಂದು ಈ ಪರಿಪುಷ್ಟರಾದ ವೃದ್ಧರು ನಿನ್ನ ನಿಂದನೆಯನ್ನು ತಡೆಯಕ್ಕೆ ಚಿತ್ತರಾಗಿ ಹೇಗೆ ಕೇಳುತ್ತಿರುವರು ನೋಡು. ಸಮಯ ಒದಗಿದರೆ ಇವರೆಂತಹ ದ್ರೋಹ ಚಿಂತನೆಗೆ ಎದುರತಕ್ಕವರಲ್ಲ. ಇಂತಹ ಪಾಪವಾದ ರಾಜ್ಯಸಭೆಯಲ್ಲಿ ಒಂದು ಕ್ಷಣವೂ ಕೂಡ ನೈವಿಲ್ಲವೆಂದು ನಡೆ ಹೋಗೋಣ. ಹೋಗುವುದೆಲ್ಲಿಗೆ ಸಹೋದರ? ಬಂಧಿಸು ಕೃಷ್ಣನನ್ನು. ದುರ್ಯೋಧನ, ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ನಾನಾಗಲೇ ನಿರ್ಧರಿಸಿ ಸೂಕ್ತ ಸಲಹೆಯನ್ನೇ ಇತ್ತಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕೆ ಗೌರವೇಶ್ವರ? ಹೌದು, ನಿನ್ನನ್ನು ಉಚಿತ ರೀತಿಯಿಂದ ಸತ್ಕರಿಸಬೇಕೆಂದು ಈಗಾಗಲೇ ನಮ್ಮ ಶಕುನಿ ಮಾವನವರು ನನಗೆ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು,
ನಿನ್ನೀ ಅದ್ಭುತವಾದ ರಾಯಭಾರಕ್ಕೆ ನಮ್ಮ ಅದ್ಭುತವಾದ ಸತ್ಕಾರವಿದು. ನಿಮ್ಮಿ ಅದ್ಭುತವಾದ ಸತ್ಕಾರವನ್ನು ಅದ್ಭುತಕರವಾಗಿಯೇ ಸ್ವೀಕರಿಸುವೆ. ಹಾಗಾದರೆ ಸ್ವೀಕರಿಸು ಸಹೋದರ. ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ. ನಿನ್ನನ್ನು, ನಿನ್ನ ಹಂಗಾಮಿಗಳನ್ನು, ನಿನ್ನ ದುಡುಕುತನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸಿಬಿಡುತ್ತೇನೆ. ಈಗ ಬಂಧಿಸಿರಿ ನನ್ನನ್ನು. ಎಲ್ಲಿ ಎಲ್ಲಿ ಆ ಮಾಯಾವಿ? ಅಲ್ಲಿ, ಇಲ್ಲಿ, ಎಲ್ಲಿ? ಅಣ್ಣ, ಎಲ್ಲ ದಿಕ್ಕುಗಳಲ್ಲಿ ಕತ್ತಿಯನ್ನು ತಿರುಗಿಸು. ಕರ್ಣ, ನನ್ನ ಸಂಗಡ ಬಾ, ನಿನಗೆ ಕೆಲವು ವಿಚಾರಗಳನ್ನು ಹೇಳುವುದಿದೆ. ಪರಮಾತ್ಮ, ಹಿಂದಿನ ರಾಜಸಭೆಯಲ್ಲಿ ನಾನಾಡಿದ ಮಾತುಗಳಿಂದ ತಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ. ಅಂದಿಗೂ ಇಂದಿಗೂ ಎಂದೆಂದಿಗೂ ನೀವೇ ನನ್ನ ಆರಾಧ್ಯ ದೈವ. ಆದರೂ ಇಲ್ಲಿಗೆ ತಂದೆಯೋ ಸ್ವಾಮಿ. ಪರಮಾತ್ಮ, ಕರ್ಣ, ಇಲ್ಲಿಗೆ ತಕೆನ್ನ ಕರೆ ತಂದೆಯೋ ಸ್ವಾಮಿ. ಮಾನವ ನಾನು, ದೈವವು ನೀನು. ಮಾನವ ನಾನು, ದೈವವು ನೀನು. ಏತಕ್ಕೆ ಎನ್ನೊಳು ಬಾಂಧವ್ಯ ತೋರುವೆ. ಪರಮಾತ್ಮ, ಏತಕ್ಕೆ ಎನ್ನೊಳು ಬಾಂಧವ್ಯ ತೋರುವೆ. ಮಾನವ ನಾನು, ಮಾಧವ ನೀನು. ಮಾನವ ನಾನು, ಮಾಧವ ನೀನು. ಏತಗೆ ಎನ್ನೊಳು ಬಾಂಧವ್ಯ ತೋರುವೆ. ಪರಮಾತ್ಮ, ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಜನನಿಯು ಯಾರೋ, ಜನಕನು ಯಾರೋ, ಬಂಧುವು ಯಾರೋ, ಬಳಗವು ಯಾರೋ. ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಎನಗೊಂದು ತಿಳಿಯದು ನೀ ಕಾಯಬೇಕಯ್ಯ. ಏತಕ್ಕೆ ಎನ್ನೊಳು ಬಾಂಧವ್ಯ ತೋರುವೆ. ಕೃಷ್ಣ, ಕೃಷ್ಣ, ಕೃಷ್ಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಿ ಕರೆತರಲು ಕಾರಣವೇನು ದೇವ? ಕರ್ಣ, ಕ್ಷತ್ರಿಯೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ಕುಲಹೀನರಲ್ಲಿ ಕಂಡುಬರುವ ಗುಣಲಕ್ಷಣಗಳು ನಿನ್ನಲ್ಲಿವೆಯೇ? ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ಪರಮಾತ್ಮ,
ಕುಲಹೀನನಲ್ಲ ಕೇಳೆನ್ನ ಮಾತ ರವಿಯಂಚದಲವತರಿಸಿದವು ಸುಕುಮಾರ ಬಾ ಸುರವೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ ಕರೆಯ ಬೆಳಗುವ ಕವಿಯ ಕರುಣದಿ ಧರೆಯ ಬೆಳಗುವ ಕವಿಯ ಕರುಣದಿ ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರ ಬಾ ಸುರವೀರ ಸುಕುಮಾರ ಬಾ. ಕಳವಳವೇತಗೆ ಮನದ ಚಿಂತೆ ತೋರೆ ಕಳವಳವೇತಗೆ ಮನದ ಚಿಂತೆ ತೋರೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಅಮಿತ ಭುವನದೋ ಕೀರ್ತಿಯ ಪಡೆವೆ ಕನಕರನೆ ನಿಂತಿದ ಮೇದಿನಿಯೊಳು ನೀ ಕನಕರೆ ನೆನೆಸಿದ ಮೇದಿನಿಯೊಳು ಮಹಾಮಹಿಮನೆಂದೆನಿಸಿ ಮೆರೆವ ರವಿಸುತನೆ ಸುಕುಮಾರ ಬಾ ಸುರವೀರ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕ, ಕುಂತಿಯೇ ನಿನ್ನ ತಾಯಿ. ಲೋಕೈಕವೀರರಾದ ಪಾಂಡವರು ನಿನ್ನ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಇದೇನು ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿರುವುದಲ್ಲ. ಓಹೋ, ಮರೆತಿದ್ದೆನು. ಇದೋ ಯುದ್ಧ ಕಾಲ. ನೀನಾದರೂ ಆ ಪಾಂಡವರ ಪಕ್ಷಪಾತಿ. ಆ ಪಾಂಡವರ ತಲೆಗಳನ್ನು ಕಾಯಲು ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆಯಾ ದೇವ? ಕರ್ಣ, ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೇ? ಸತ್ಯವೆಂದು ನಂಬಲು ಅಂತಹ ಸಹಜವಾದ ಆಧಾರಗಳು ಏನಿರುವುದು ದೇವ? ಏಕಿಲ್ಲ ಕರ್ಣ. ನಿನ್ನ ತಾಯಿಯಾದ ಕುಂತಿದೇವಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮಹಾಮುನಿಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಿದ್ದಕ್ಕಾಗಿ ಮುನಿಗಳು ಪ್ರಸನ್ನರಾಗಿ 5 ಮಂತ್ರಗಳನ್ನು ಉಪದೇಶಿಸಿದರು. ಮುನಿಯ ಮಂತ್ರದ ಮಹತ್ವವನ್ನು ಅರಿಯಲು ಕಾತುರಳಾದ ನಿನ್ನ ತಾಯಿಯು ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಕನ್ಯೆಯಾಗಿ ಕಲ್ಯಾಣವಾಗದೆ ಕಂದನನ್ನು ಹಡೆದೆನೆಂಬ ಧರ್ಮನಿಂದನೆಗೆ ಒಳಗಾಗುವೆನೆಂದು ಹೆದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಅನಂತರ ಸೂತರು ನಿನ್ನನ್ನು ಸಾಕಿದರು ಕರ್ಣ. ಪಾಂಡುಕುವರರ ಸೇರುತ್ತೆ ನೀನು, ಪಾಂಡುಕುವರರ ಸೇರುತ್ತೆ ನೀನು, ಕರೆಯನ್ನು ಪೊರೆಯೈ ಧರ್ಮದಲ್ಲಿರುತ್ತ, ಕರೆಯನ್ನು ಪೊರೆಯೈ ಧರ್ಮದಲ್ಲಿರುತ್ತ, ಅನುಜರ ಸೇರೈ ಕರುಣವ ತೋರೈ, ಅನುಜರ ಸೇರೈ ಕರುಣವ ತೋರೈ, ನೀನ್ ಬಾಳೈ ನೀನ್ ಬಾಳೈ ಸುರಚಿರ ಶರದರ ಶರಣರ ಪೊರೆವನೆ, ಸುರಚಿರ ಶರದರ ಶರಣರ ಪೊರೆವನೆ,
ಮಾತನ್ನು ಪ್ರೇಮದಿ ಲಾಲಿಸು ವೀರ. ದಾನ ಶೂರನಿ ನಾಸ್ತಿಕ ವಿರುದ್ಧ, ದಾನ ಶೂರನಿ ನಾಸ್ತಿಕ ವಿರುದ್ಧ, ನೆರೆಸಿಗಾನಿದ ವರಗುಣಶೀಲ, ನೆರೆಸಿಗಾನಿದ ವರಗುಣಶೀಲ, ಕಲಹಿತ ಪ್ರೇಮಿ ಸುಕೃತಗಾಮಿ, ಕಲಹಿತ ಪ್ರೇಮಿ ಸುಕೃತಗಾಮಿ, ಬಾನಿಗಾಮಿ ಬಾನಿಗಾಮಿ, ಸುರಚಿರ ಶರದರ ಶರಣರ ಪೊರೆ ಒಂದೇ, ಸುರಚಿರ ಶರದರ ಶರಣರ ಪೊರೆ ಒಂದೇ, ಹಾಗಲು ಪ್ರೇಮದಿ ಲಾಲಿಸು ವೀರ, ಲಾಲಿಸು ವೀರ, ಲಾಲಿಸು ವೀರ, ಲಾಲಿಸು ವೀರ. ಕರ್ಣ, ಈಗಲೂ ಕಾಲ ಮಿಂಚಿಲ್ಲ. ನನ್ನ ಸಂಗಡ ಬಾ. ಆ ಕೌರವರನ್ನು ಪಾಂಡವರನ್ನು ನಿನ್ನ ಪಾದಗಳ ಮೇಲೆ ಕೆಡವುವನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಹಸ್ತಿನಾವತಿಯ ದಿವ್ಯರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ ಬಾ ಕರ್ಣ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ಏತಕ್ಕೋಸ್ಕರವಾಗಿ ನನ್ನನ್ನು ಇಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಕೀಡದೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಕೀಡದೆ ದೇವಾ. ಶೋಧನೆಯೇನಿದು ವಿಧಿಶಾಪ ದೇವಾ. ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು, ಇನ್ನುವ ದನಗಪನಿಂದೆಯಲಿ ನೊಂದೆ, ಇಂದುವ ದನಗಪನಿಂದೆಯಲಿ ನೊಂದೆ, ಬಂದ ವಿಮೋಚನೆ ಮಾರ್ಗವನರಿಯದೆ, ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ. ಶೋಧನೆಯೇನಿದು ವಿಧಿಶಾಪ, ಪಾಪಿಯಾದೆ ಪರಿತಾಪ ಕೀಡದೆ ದೇವಾ. ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ ಜನ್ಮರಹಸ್ಯದ ಅಂತರವರಿತು, ಜನುಮದಾತೆಯ ನಿರ್ದಯವರಿತು, ದೇವಾ. ದೇವಾ ಜನ್ಮರಹಸ್ಯದ ಅಂತರವರಿತು,
ಜನುಮದಾಸೆಯ ಹಿಂದಯವರಿತೋ ಜೀವಿಸಲೇ ಬರಿ ಸಹಜರ ಸಮಗೂಡೆ ಜೀವಿಸಲೇ ಬರಿ ಸಹಜರ ಸಮಗೂಡೆ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ಯಾದೆ ಪರಿತಾಪ ಕೀಡಾದೆ ದೇವಾ ಶೋಧನೆಯೇನಿದು ಪರಮಾತ್ಮ, ಒಂದು ಕಡೆ ಆಶ್ರಯಿಸಿದ ನನ್ನ ಸ್ವಾಮಿ ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯ ಎಂಬ ಪಾಶವನ್ನು ನನ್ನ ಕೊರಳಿಗೆ ಸುತ್ತಿರುವ ಆ ಪಾಂಡವರು, ಇವರಲ್ಲಿ ಯಾರನ್ನು ತ್ಯಜಿಸಲಿ ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ದೇವ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಪಾರು ಮಾಡಿದ್ದೇನೆ. ಈಗ ಯಾರನ್ನು ಆಶ್ರಯಿಸಬೇಕು ಯಾರನ್ನು ತ್ಯಜಿಸಬೇಕು ಎಂಬುದನ್ನು ನೀನೇ ನಿರ್ಧಾರ ಮಾಡು. ದೇವ, ಹಾಗಾದರೆ ತಾವು ಹೇಳುತ್ತಿರುವ ಮಾತುಗಳು ಸತ್ಯವೇ ಆಗಿದ್ದ ಪಕ್ಷದಲ್ಲಿ ಹಾ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೇ ಸೂತ ಹೀನ ಕುಲದವನೇ ಎಂದು ಹೇಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ. ತಿಳಿಯದು ಕರ್ಣ. ನಿನ್ನ ವಿಚಾರವು ಪಾಂಡವರಿಗಂತಿರಲಿ ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹ ತಿಳಿಯದು. ಆಕೆಯು ನಿನ್ನನ್ನು ನೋಡಿದಾಗಲೆಲ್ಲ ದೇವ ಈ ಕರ್ಣನಾರು, ಈತನನ್ನು ನೋಡಿದಾಗಲ್ಲ ನನಗೆ ಮರುಕ ಉಂಟಾಗುವುದಲ್ಲ ಎಂದು ಪದೇ ಪದೇ ನನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಅನುಜಾತರೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮಾನವಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಶನಾಮಗಳಿಂದ ಕೂಡಿ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯನ್ನು ಹೊಂದದೆ ನನಗೆ ಪರಮವೈರಿಯಾಗಿರುವ ಅರ್ಜುನ, ಅರ್ಜುನನೂ ಕೂಡ ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರವು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ನನ್ನ ಯಾವ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಂಡು ಬಾಳುತ್ತಿದ್ದ ನಾನು ಬಂಧು ವರ್ಗದವರು ಯಾರೆಂದೂ ತಿಳಿಯದೆ ವ್ಯಥೆ ಪಡುತ್ತಿದ್ದಾಗ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಈ ಮನಸ್ಸಿಗೆ ಎಂತಹ ಉಭಯ ಸಂಕಟ ಪ್ರಾಪ್ತಿಯಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಜನಿಸಿ ಪಾಂಡು ಕುಮಾರನೇ ಕೊಲ್ಲಲು ನಿಂತಿರುವೆಯಾ? ಕೊಲ್ಲಲೇ ಪಾಂಡು ಕುಮಾರರ ಕೊಲ್ಲಲೇ
ಎಲ್ಲಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೊಳ್ ಸಿರಿ ಸಂಪತ್ತಿನಿಂದ ಚಲದಿಂಪಾರ್ತನರುಂಡವಂ ತರಿದು ಅಯ್ಯೋ ಅರ್ಜುನ ಚಲದಿಂಪಾರ್ತನರುಂಡವಂ ತರಿದು ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಘೋರ ಶರಕ್ಕೆ ಗೊತ್ತಾಗಲೇ